ನಮಸ್ಕಾರ ಸ್ನೇಹಿತರೆ, ಕುತೂಹಲ ವಿಜ್ಞಾನ ಪುಸ್ತಕ 8ನೇ ತರಗತಿಯ 3ನೇ ಪಾಠ ಆರೋಗ್ಯ ಅನನ್ಯ ನಿಧಿ. ಈ ಪಾಠವನ್ನು ಅಭ್ಯಾಸ ಮಾಡ್ತಾ ಇದ್ದೇವೆ. ಈ ಪಾಠದಲ್ಲಿ ಈಗಾಗಲೇ ನಾವು ಆರೋಗ್ಯ ಪದದ ಅರ್ಥ, ನಾವು ಹೇಗೆ ಆರೋಗ್ಯವಾಗಿರಬಹುದು, ಆರೋಗ್ಯಕರ ಜೀವನ ಶೈಲಿಯ ಕುರಿತು ಅಭ್ಯಾಸ ಮಾಡಿದ್ದೇವೆ. ಈ ವಿಡಿಯೋದಲ್ಲಿ ನಾವು ರೋಗಗಳು ಉಂಟಾಗಲಿಕ್ಕೆ ಕಾರಣಗಳೇನು ಮತ್ತು ಅವುಗಳ ವಿಧಗಳು ಯಾವುದು ಅನ್ನೋದನ್ನ ತಿಳ್ಕೊಳ್ಳೋಣ. ರೋಗಗಳು ಬರಲಿಕ್ಕೆ ಕಾರಣಗಳು ಅಂದ್ರೆ ಮುಖ್ಯವಾಗಿ ಅವು ಸೂಕ್ಷ್ಮ ಜೀವಿಗಳು. ಅವುಗಳನ್ನ ರೋಗಕಾರಕ ಅಂತ ನಾವು ಕರಿತೇವೆ. ರೋಗಗಳು ಬ್ಯಾಕ್ಟೀರಿಯಾ, ವೈರಸ್ಗಳು, ಶಿಲೀಂಧ್ರಗಳು, ಹುಳುಗಳು ಅಥವಾ ಪ್ರೋಟೋಜೋವಾ ಏಕಕೋಶೀಯ ಜೀವಿಗಳು ಇಂತಹ ಸೂಕ್ಷ್ಮ ಜೀವಿಗಳಿಂದ ಉಂಟಾಗ್ತದೆ. ಆದ್ದರಿಂದ ಇಂಥ ಸೂಕ್ಷ್ಮ ಜೀವಿಗಳಿಗೆ ನಾವು ರೋಗಕಾರಕ ಜೀವಿಗಳು ಅಂತ ಕರಿತೇವೆ. ಇಷ್ಟೇ ಅಲ್ಲದೆ ಕೆಲವು ಕಾಯಿಲೆಗಳು ಪೋಷಕಾಂಶಗಳ ಕೊರತೆಯಿಂದ ಕೂಡ ಬರ್ತದೆ. ಉದಾಹರಣೆಗೆ ವಿಟಮಿನ್ಗಳು ಇರಬಹುದು ಅಥವಾ ಕೆಲವೊಂದು ಖನಿಜಾಂಶಗಳ ಒಂದು ಕೊರತೆಯಿಂದ ಬರುವಂತ ರೋಗಗಳು. ಇನ್ನು ಕೆಲವೊಂದು ಕಾಯಿಲೆಗಳು ಅನಾರೋಗ್ಯಕರ ಜೀವನ ಶೈಲಿಯಿಂದ ಕೂಡ ಉಂಟಾಗ್ತಾ ಇರ್ತದೆ. ಸೊ ಇದಿಷ್ಟು ರೋಗಗಳು ಬರಲಿಕ್ಕೆ ಮುಖ್ಯವಾದಂತಹ ಕಾರಣಗಳು. ಇನ್ನು ಕೆಲವೊಂದು ರೋಗಗಳು ಅಲ್ಪಾವಧಿಯವರೆಗೆ ಇರ್ತದೆ, ಕೆಲವೊಂದು ರೋಗಗಳು ಬಹಳ ದಿನಗಳವರೆಗೆ, ತಿಂಗಳುಗಳವರೆಗೆ, ವರ್ಷಗಳವರೆಗೂ ಕೂಡ ಇರುವಂತ ಕಾಯಿಲೆಗಳಾಗಿದೆ. ಇನ್ನು ರೋಗಗಳ ವಿಧಗಳನ್ನ ನೋಡಬೇಕಂದ್ರೆ 2 ರೀತಿಯ ರೋಗಗಳ ವಿಧಗಳನ್ನು ನಾವಿಲ್ಲಿ ಗುರುತಿಸಬಹುದು. ಮೊದಲನೇದು ಸಾಂಕ್ರಾಮಿಕವಲ್ಲದ ರೋಗಗಳು. ಉದಾಹರಣೆಗೆ ಕ್ಯಾನ್ಸರ್, ಮಧುಮೇಹ ಅಥವಾ ಅಸ್ತಮಾದಂತ ಕೆಲವೊಂದು ರೋಗಗಳು ರೋಗಕಾರಕಗಳಿಂದ ಉಂಟಾಗುವುದಿಲ್ಲ ಮತ್ತು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬರಿಗೆ ಹರಡದಂತಹ ಕಾಯಿಲೆಗಳಾಗಿದೆ. ಇವು ಸಾಮಾನ್ಯವಾಗಿ ನಮ್ಮ ಜೀವನ ಶೈಲಿ, ಆಹಾರ ಪದ್ಧತಿ, ಕೆಲವೊಂದು ಪೋಷಕಾಂಶಗಳ ಕೊರತೆ ಇವುಗಳಿಂದ ಉಂಟಾಗುವಂತ ಕಾಯಿಲೆಗಳಾಗಿವೆ. ಜೊತೆಗೆ ನಮ್ಮ ಸುತ್ತಮುತ್ತ ಇರುವಂತಹ ಪರಿಸರಕ್ಕೂ ಕೂಡ ಇದು ಸಂಬಂಧಿಸಿದಂತ ಕಾಯಿಲೆಗಳಾಗಿದೆ. ಆದರೆ ಸಾಂಕ್ರಾಮಿಕವಲ್ಲದ ರೋಗಗಳು ಯಾವತ್ತೂ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬರಿಗೆ ಹರಡದಂತಹ ಕಾಯಿಲೆಗಳಾಗಿದೆ. ಇನ್ನೊಂದು ವಿಧದ ಕಾಯಿಲೆ ಅಂದ್ರೆ ಅದು ಸಾಂಕ್ರಾಮಿಕ ರೋಗಗಳು. ರೋಗಕಾರಕಗಳಿಂದ ಉಂಟಾಗುವ ರೋಗಗಳನ್ನ ಸಾಂಕ್ರಾಮಿಕ ರೋಗಗಳು ಅಂತ ಕರಿತೇವೆ ಮತ್ತು ಅವು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಹರಡುವಂತ ಕಾಯಿಲೆಗಳಾಗಿದೆ. ಅಂದ್ರೆ ಒಬ್ಬ ವ್ಯಕ್ತಿಗೆ ರೋಗ ಬಂದಿದೆ ಅಂದ್ರೆ ಅವನಿಗೆ ಸೋಂಕಿತ ವ್ಯಕ್ತಿ ಅಂತ ಹೇಳ್ತೇವೆ. ಆ ಒಬ್ಬ ಸೋಂಕಿತ ವ್ಯಕ್ತಿಯಿಂದ ಇನ್ನೊಂದು ಆರೋಗ್ಯವಂತ ವ್ಯಕ್ತಿಯು ಕೂಡ ಆ ಕಾಯಿಲೆ ಹರಡುವಂತಹ ಅವಕಾಶಗಳು ಇರ್ತದೆ. ಇಂಥ ಕಾಯಿಲೆಗಳನ್ನ ನಾವು ಸಾಂಕ್ರಾಮಿಕ ರೋಗಗಳು ಅಂತ ಹೇಳ್ತೇವೆ. ಸಾಂಕ್ರಾಮಿಕ ರೋಗಗಳಿಗೆ ಕೆಲವು ಉದಾಹರಣೆ ಕೊಡಬೇಕಂದ್ರೆ ವಿಷಮ ಶೀತ ಜ್ವರ, ಡೆಂಗ್ಯೂ, ಫ್ಲೂ, ಚಿಕನ್ ಪಾಕ್ಸ್, ಅದನ್ನ ಅಮ್ಮ ಅಂತ ಕೂಡ ಕೆಲವೊಂದು ಕಡೆ ಕರೀತೇವೆ. ನಂತರ ಕೋವಿಡ್-19 ಅಥವಾ ಕೊರೋನಾದಂತ ಮಾರಕ ಕಾಯಿಲೆಗಳು. ಸಾಂಕ್ರಾಮಿಕ ರೋಗಗಳು ಹೇಗೆ ಹರಡುತ್ತದೆ ಅನ್ನೋದನ್ನ ತಿಳ್ಕೊಳ್ಬೇಕಂದ್ರೆ ಕೆಲವೊಂದು ಮಾಧ್ಯಮಗಳ ಮೂಲಕ ಈ ಒಂದು ಕಾಯಿಲೆಗಳು ಹರಡುವಂತದ್ದು. ಆ ಮಾಧ್ಯಮಗಳನ್ನ ಈ ಚಿತ್ರದಲ್ಲಿ ತಾವು ಗುರುತಿಸಬಹುದು. ಮೊದಲಿಗೆ ಹೇಳಬೇಕಂದ್ರೆ ಸಾಂಕ್ರಾಮಿಕ ರೋಗಗಳು ನೇರ ಸಂಪರ್ಕದಿಂದ ಆಗುವಂತದ್ದು ಅಥವಾ ಹರಡುವಂತದ್ದು. ಸೋಂಕಿತ ವ್ಯಕ್ತಿಯ ಜೊತೆಗೆ ನಾವು ಕೈ ಕುಲುಕುವುದರಿಂದ, ಆಲಿಂಗನ ಮಾಡುವುದರಿಂದ, ಅವರ ದೇಹಕ್ಕೆ ಸಂಪರ್ಕದಲ್ಲಿ ಬರುವುದರಿಂದ ಈ ಒಂದು ಕಾಯಿಲೆ ಆ ಸೋಂಕಿತ ವ್ಯಕ್ತಿಯಿಂದ ಆರೋಗ್ಯವಂತ ವ್ಯಕ್ತಿಗೆ ಹರಡ್ತಾ ಇರ್ತದೆ. ಇನ್ನು ಎರಡನೇ ಒಂದು ಮಾಧ್ಯಮ ಅಥವಾ ವಿಧಾನ ಅಂದ್ರೆ ಗಾಳಿಯ ಮೂಲಕ ಕೂಡ ಆ ಸೂಕ್ಷ್ಮ ಜೀವಿಗಳು ಸೋಂಕಿತ ವ್ಯಕ್ತಿಯಿಂದ ಆರೋಗ್ಯವಂತ ವ್ಯಕ್ತಿಯ ದೇಹದೊಳಗಡೆ ಪ್ರವೇಶ ಮಾಡಬಹುದು. ಇನ್ನು ಬಳಸಿದ ವಸ್ತುಗಳ ಮೂಲಕ ಕೂಡ ಕಾಯಿಲೆಗಳು ಬರ್ತಾ ಇರ್ತದೆ. ಇದನ್ನ ಪರೋಕ್ಷ ಒಂದು ಮಾಧ್ಯಮ ಅಂತ ಕೂಡ ಹೇಳ್ಬಹುದು. ಯಾಕಂದ್ರೆ ಸೋಂಕಿತ ವ್ಯಕ್ತಿ ಬಳಸಿದಂತ ಬಟ್ಟೆಗಳು ಇರಬಹುದು, ಅವರು ಬಳಸಿದಂತ ಕೆಲವೊಂದು ವಸ್ತುಗಳು, ಪಾತ್ರೆಗಳು ಇರಬಹುದು. ಅಂತಹ ವಸ್ತುಗಳನ್ನ ಆರೋಗ್ಯವಂತ ವ್ಯಕ್ತಿ ಬಳಸಿದ್ರೆ ಆ ಒಂದು ಕಾಯಿಲೆ ಅವನಿಗೂ ಕೂಡ ಬರುವಂತ ಅಲ್ಲಿ ಚಾನ್ಸಸ್ ಇರುತ್ತೆ. ನಂತರ ಆಹಾರದ ಮತ್ತು ನೀರಿನ ಮೂಲಕ ಕೂಡ ಸೋಂಕಿತ ವ್ಯಕ್ತಿಯಿಂದ ಕಾಯಿಲೆ ಆರೋಗ್ಯವಂತ ವ್ಯಕ್ತಿಗೆ ಹರಡ್ತಾ ಇರ್ತದೆ. ನಂತರ ಕೀಟಗಳ ಮೂಲಕ, ಸೊಳ್ಳೆ ಇರಬಹುದು, ನೊಣ ಇರಬಹುದು ಅಥವಾ ಜಿರ್ಲೆಗಳು ಇರಬಹುದು, ಇಂಥ ಕೀಟಗಳ ಮೂಲಕ ಕೂಡ ಒಬ್ಬರಿಂದ ಒಬ್ಬರಿಗೆ ಈ ಸಾಂಕ್ರಾಮಿಕ ರೋಗಗಳು ಹರಡುವಂತಹ ಅವಕಾಶಗಳು ಇರ್ತದೆ. ಅಷ್ಟೇ ಅಲ್ಲದೆ ಪ್ರಾಣಿಗಳ ಮೂಲಕ ಕೂಡ, ಸಾಮಾನ್ಯವಾಗಿ ಸಾಕು ಪ್ರಾಣಿಗಳ ಮೂಲಕ, ನಾಯಿಗಳು ಇರಬಹುದು, ಬೆಕ್ಕುಗಳು ಇರಬಹುದು, ಕೆಲವೊಮ್ಮೆ ಇಲಿಗಳ ಮೂಲಕ, ಮಂಗಗಳ ಮೂಲಕ, ಹಂದಿಗಳ ಮೂಲಕ, ಬಾವಲಿಗಳ ಮೂಲಕ, ಇವುಗಳ ಎಲ್ಲ ಪ್ರಾಣಿಗಳ ಮೂಲಕ ಏನಾಗ್ತದೆ, ಸೋಂಕಿತ ವ್ಯಕ್ತಿಯಿಂದ ಕಾಯಿಲೆಗಳು ಆರೋಗ್ಯವಂತ ವ್ಯಕ್ತಿಗೆ ಹರಡುತ್ತದೆ. ಅಷ್ಟೇ ಅಲ್ಲದೆ
ಈ ಪ್ರಾಣಿಗಳಲ್ಲಿ ಕಂಡುಬರುವಂತಹ ಸೂಕ್ಷ್ಮ ಜೀವಿಗಳು ಆರೋಗ್ಯವಂತ ವ್ಯಕ್ತಿಗಳ ದೇಹದಲ್ಲಿ ಪ್ರವೇಶಿಸಿ ಅವನಿಗೂ ಕೂಡ ಕಾಯಿಲೆಗಳನ್ನ ಉಂಟು ಮಾಡಬಹುದು. ನಂತರ ಮಣ್ಣಿನ ಮೂಲಕವೂ ಕೂಡ ಸಾಂಕ್ರಾಮಿಕ ಕಾಯಿಲೆಗಳು ಅಥವಾ ರೋಗಗಳು ಹರಡುವಂತಹ ಅಲ್ಲಿ ಸಂದರ್ಭಗಳು ಉಂಟಾಗ್ತಾ ಇರ್ತದೆ. ಸೊ ಇದಿಷ್ಟು ಮಾಧ್ಯಮಗಳ ಮೂಲಕ ಸಾಂಕ್ರಾಮಿಕ ರೋಗಗಳು ಒಬ್ಬರಿಂದ ಒಬ್ಬರಿಗೆ ಹರಡ್ತಾ ಇರ್ತದೆ. ಸ್ನೇಹಿತರೆ, ಇದಿಷ್ಟು ರೋಗಗಳು ಉಂಟಾಗಲಿಕ್ಕೆ ಕಾರಣಗಳು, ರೋಗಗಳಲ್ಲಿರುವಂತಹ ವಿಧಗಳು, ಅವು ಹೇಗೆ ಹರಡುತ್ತದೆ ಅನ್ನೋದನ್ನ ತಾವು ತಿಳ್ಕೊಂಡಿದ್ದೀರಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಕೆಲವೊಂದು ಮುಖ್ಯವಾದಂತಹ ಸಾಂಕ್ರಾಮಿಕ ರೋಗಗಳು ಯಾವುದು, ಅದನ್ನ ಹೇಗೆ ತಡೆಗಟ್ಟಬಹುದು ಅನ್ನೋದನ್ನೆಲ್ಲ ತಿಳಿಸ್ಕೊಡ್ತೇನೆ. ಅದಕ್ಕಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ. ಪ್ಲೇ ಲಿಸ್ಟ್ ಅಲ್ಲಿ ಯಾವ ವಿಡಿಯೋಗಳು ಇರ್ತದೆ ಅಲ್ಲಿಂದ ಆ ವಿಡಿಯೋಗಳನ್ನ ನೋಡಿ ಪಾಠವನ್ನ ಕಲಿಬಹುದು ಅಂತ ಹೇಳ್ತಾ ಧನ್ಯವಾದಗಳು.